ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನೋಡ್ತಿರ್ಬೋದು ಹಿಂದೆ ಶ್ರೀರಾಮ ಆಂಜನೇಯ ಕಾಣ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೆ ಹಳ್ಳದರಾಯ ಅಂತ ಕರೀತಾರೆ. ಆ್ಯಕ್ಚುಲಿ ಆಂಜನೇಯ ಸ್ವಾಮಿಗೆ ಹಳ್ಳದರಾಯ ಅಂತ ಯಾಕೆ ಕರೀತಾರೆ, ಈ ದೇವಸ್ಥಾನ ಎಲ್ಲಿ ಬರುತ್ತೆ, ವಿಶೇಷವಾಗಿ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂತ ಎಲ್ಲ ಹೇಳ್ತೀನಿ. ಆ್ಯಕ್ಚುಲಿ ಅಲ್ಲಿ ಲೈವ್ ಆಗಿ ಮಾತಾಡಿದ್ದೆ, ಬಟ್ ಅಲ್ಲಿ ಆಗಿರೋ ಒಂದು ಟೇಪ್ ರೆಕಾರ್ಡ್ ಸಾಂಗ್ಸ್ ಆಗಲಿ, ಅಲ್ಲಿರೋ ಒಂದು ಸೌಂಡ್ ಆಗಲಿ ಕೇಳಲ್ಲ ಅನ್ನೋ ಕಾರಣಕ್ಕೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದು ಬಂದ್ಬಿಟ್ಟು ಸಂಡೂರು ತಾಲೂಕು, ಬಳ್ಳಾರಿ ಜಿಲ್ಲೆ, ಒಡ್ಡು ಗ್ರಾಮ ಅಂತ. ನಮ್ಮ ಭಾರತದಲ್ಲಿ ಅತಿ ದೊಡ್ಡ ಉಕ್ಕು ಕಾರ್ಖಾನೆ ಅಂತ ಕೇಳೇ ಇರ್ತಾರೆ, ಜಿಂದಾಲ್ ಅಂತ. ಆ ಜಿಂದಾಲ್ ಹತ್ರ ಈ ಹಳ್ಳಿ ಬರುತ್ತೆ. ಈ ಹಳ್ಳಿಯಲ್ಲಿ ಪ್ರತಿ ವರ್ಷವೂ ಫೆಬ್ರವರಿಯಲ್ಲಿ ಒಂದು ಜಾತ್ರೆ ಆಗುತ್ತೆ. ನೋಡ್ತಿರ್ಬೋದು, ಕಳೆದ ವರ್ಷ ಒಂದು ವಿಡಿಯೋ ಮಾಡಿದ್ದೆ. ಆ ವರ್ಷಕ್ಕೂ ಈ ವರ್ಷಕ್ಕೂ ವ್ಯತ್ಯಾಸ ಏನಿದೆ, ಏನೆಲ್ಲ ಬದಲಾವಣೆ ಆಗಿದೆ, ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಗೋಪುರ ಇರಲಿಲ್ಲ, ರಾಜಗೋಪುರ. ಈ ರಾಜಗೋಪುರ ಈ 3 ವರ್ಷದ ಕೆಳಗೆ ಪ್ಲ್ಯಾನ್ ಮಾಡಿದರು, ಬಟ್ ಈ ವರ್ಷ ಕಂಪ್ಲೀಟ್ ಆಗಿದೆ. ಇದಕ್ಕೆಲ್ಲ ಖರ್ಚಾಗಿದ್ದೆಷ್ಟು, ಯಾರೆಲ್ಲ ಸ್ಪಾನ್ಸರ್ ಮಾಡಿದರು, ಈ ಗೋಪುರದ ವಿಶೇಷತೆ ಏನು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ದರೆ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ವಿಶೇಷವಾಗಿದ್ದು ರಾಜಗೋಪುರ. ಇದರ ಒಂದು ಬಜೆಟ್ ಬಂದ್ಬಿಟ್ಟು 3.5 ಕೋಟಿ ಅಂತೆಲ್ಲ ಹೇಳ್ತಾರೆ. ಇದು ಬಂದ್ಬಿಟ್ಟು ಸಂಗೀತ ಜಿಂದಾಲ್ ಅವರು ಒಂದು ಸ್ಪಾನ್ಸರ್ ಮಾಡಿದ್ರು. ಅಂದರೆ ಅವರು ಒಂದು ರಾಜಗೋಪುರಕ್ಕೆ ಅಮೌಂಟ್ ಎಲ್ಲ ಕೊಟ್ಟಿರ್ತಾರೆ. ಆ ಜಿಂದಾಲ್ ಕಡೆಯಿಂದ ಈ ಗೋಪುರ ನಿರ್ಮಾಣ ಆಗಿರುತ್ತೆ ಅಂತೇಳಿ ಅಲ್ಲಿನ ಹಿರಿಯರು ಹೇಳಿದರು. 3 ವರ್ಷಗಳ ಸ್ವಲ್ಪನೇ ಪ್ಲ್ಯಾನ್ ಮಾಡಿದರು. ಈ ವರ್ಷ ಕಂಪ್ಲೀಟ್ ಆಗಿದೆ. ಈ ರಾಜಗೋಪುರ ಹೇಳ್ತಲ್ಲ 3.5 ಕೋಟಿ ಆಗಿದೆ ಅಂತೆ ಈ ಗೋಪುರ ಕಟ್ಟೋಕ್ಕೆ. ಅದೆಲ್ಲ ಜಿಂದಾಲ್ ಕಾರ್ಖಾನೆ ಭರಿಸಿದೆ ಅಂತೇಳಿ ಅಲ್ಲಿನ ಹಿರಿಯರು ಹೇಳಿದ್ದು. ಖಂಡಿತವಾಗ್ಲೂ ನೋಡ್ತಿರ್ಬೋದು, ಆ ಪೇಂಟಿಂಗ್ ಒಂದೇ 4 ಲಕ್ಷ ಖರ್ಚಾಗಿದೆ ಅಂತೆ ಈ ವರ್ಷ ಜಾತ್ರೆಯಲ್ಲಿ. ವಿಶೇಷವಾಗಿ ಹೇಳ್ದಲ್ಲ, ಆಂಜನೇಯನಿಗೆ ಹಳ್ಳದರಾಯ ಅಂತೆಲ್ಲ ಕರೀತಾರೆ. ಕಾರಣ ಏನಂದರೆ, ಆ ಆಂಜನೇಯನ ವಿಗ್ರಹ ಪ್ರತಿ ಒಂದು ಊರಲ್ಲೇ ನಾವು ಏನು ಮಾಡ್ತೀವಿ ಅಂದರೆ, ಆಂಜನೇಯನ ವಿಗ್ರಹ ನಾವೇ ಒಂದು ಆರ್ಡ್ರ್ ಮಾಡಿ ಕೆತ್ತನೆ ಮಾಡಿಸ್ತೀವಿ. ಆದರೆ ಈ ವಿಗ್ರಹ, ಈ ಆಂಜನೇಯನ ದೇವಸ್ಥಾನ ಇರೋ ವಿಗ್ರಹ ಮಾತ್ರ ಹಳ್ಳದಲ್ಲಿ ಸಿಕ್ಕಿರೋದು ಅಂತೇಳಿ ಅವರು ಊರಿನ ಹಿರಿಯರು ಹೇಳ್ತಾರೆ. ಇದ್ರ ಬಗ್ಗೆ ತುಂಬಾ ಡೀಟೇಲ್ಸ್ ಆಗೆಲ್ಲ ವಿಡಿಯೋ ಮಾಡಿದ್ದೀನಿ. ಬೇಕಾದರೆ ಹೋಗಿ ನಮ್ಮ ಚಾನಲೆಲ್ಲ ನೀವು ಚೆಕ್ ಮಾಡ್ಕೋಬೋದು. ಇನ್ನೊಂದು ವಿಶೇಷವಾಗಿ, ಹೊರಗಡೆ ಕಳೆದ ವರ್ಷಕ್ಕೆ ಈ ವರ್ಷ ಕಂಪೇರ್ ಮಾಡಿದ್ರೆ ಈ ರೀತಿ ಆಂಜನೇಯ ಸ್ವಾಮಿಯ ಒಂದು ಸ್ಟ್ಯಾಚ್ಯೂಸ್ ಆಗಲಿ, ಒಂದು ವಿಗ್ರಹಗಳೆಲ್ಲ ದೇವಸ್ಥಾನ ಮುಂದುಗಡೆ ತುಂಬ ನೀಟಾಗಿ ಚಿಕ್ಕ ಮಕ್ಕಳಿಗೆ ಅರ್ಥ ಆಗೋ ಹಾಗೆ ಮಾಡಿದ್ದಾರೆ. ತುಂಬ ಖುಷಿ ಕೂಡ ಆಯಿತು. ಖಂಡಿತವಾಗ್ಲೂ ಈ ವಿಡಿಯೋಸ್ ನೋಡಿದಾಗ ನಿಮ್ಗೆ ಅನಿಸಿದ್ದೇನೆಂದರೆ, ಖಂಡಿತವಾಗ್ಲೂ ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ದರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನೋಡ್ತಿರ್ಬೋದು, ಶ್ರೀರಾಮ, ನಮ್ಮ ಸೀತೆ, ಆದಮೇಲೆ ಆಂಜನೇಯ, ಈ ರೀತಿ ಎಲ್ಲರೂ ಇದ್ದಾರೆ. ಇನ್ನು ಗಜಲಕ್ಷ್ಮಿ ಬಾಗಿಲಿಗೆ ದೊಡ್ಡದಾಗೆಲ್ಲ ಕೆತ್ತನೆ ಮಾಡಿದ್ದಾರೆ. ವಿಶೇಷವಾಗಿ ಇದು ಪೇಂಟ್ ಅಲ್ಲ, ಅದು ಒಂದು ಸಿಮೆಂಟಿಂದ ಕ್ಲಿಯರ್ ಕಟ್ಟಾಗಿ ಸ್ಟ್ಯಾಚ್ಯೂ ಥರ ಮಾಡಿ ಇದು ಮಾಡಿದ್ದಾರೆ. ಖಂಡಿತವಾಗ್ಲೂ ಇದು ಆಂಧ್ರ ಕಡೆಯಿಂದೆಲ್ಲ ಇದು ಮಾಡಿರೋದು. ಪೇಂಟಿಂಗ್ ಆಗಲಿ, ಆ ಬಿಡಿಸಿರೋ ಚಿತ್ರ ಆಗಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾನು ಹೇಳ್ದಲ್ಲ, ಕಳೆದ ವರ್ಷಕ್ಕೂ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇದೆಲ್ಲ ಬದಲಾವಣೆ ಆಗಿದೆ. ಒಡ್ಡು ಜಾತ್ರೆ ವಿಶೇಷವಾಗಿ ಹೋಗಿರೋ ಕಾರಣ ಅಲ್ಲಿ ಈ ರೀತಿಯಾದ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈ ವರ್ಷ ತುಂಬ ಅದ್ಭುತವಾಗಿ ಪೇಂಟ್ ಮಾಡಿದರೆ, ತುಂಬ ಅದ್ಭುತವಾಗಿ. ಅಲ್ಲಿ ಶ್ರೀಕೃಷ್ಣ ಇದ್ದಾನೆ, ಬಾಲಕೃಷ್ಣ ಅಂತ ನೋಡಿ, ಆ ಬಾಲಕೃಷ್ಣ ಒಂದು ಇದು ಹಾಕಿದ್ದಾರೆ ಮೇಲುಗಡೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವಿಶೇಷವಾಗಿ ಜಿಂದಾಲ್ ಹತ್ರ ಬರುತ್ತೆ ಅಂತ ಹೇಳಿದಲ್ಲ, ಒಡ್ಡು ಗ್ರಾಮ ಆಲ್ರೆಡಿ ಹೇಳಿದೆ, ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲೂಕು ಹತ್ರ ಅಂತ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಇದು 1687ರ ಒಂದು ಹಳೆಯ ದೇವಸ್ಥಾನ ಆಗಿರುತ್ತೆ. ಆ್ಯಕ್ಚುಲಿ ನಮಗೆ ನಾವು ಸ್ವಾತಂತ್ರ್ಯ ಬಂದರೆ, ಅಂದರೆ ಹಳೆಯ ಕಾಲ ದೇವಸ್ಥಾನ. ಯಾರು ನಮ್ಮ ಇವರು ಬ್ರಿಟಿಷರು ಬರೆದಿರೋ ಆಗಿನ ಕಾಲಿನ ದೇವಸ್ಥಾನ. ಇನ್ನೊಂದು ವಿಶೇಷವಾಗಿ, ಆಂಜನೇಯನ ವಿಗ್ರಹ ಮುಂದೆ ಇರಲಿಲ್ಲ. ಈ ವರ್ಷ ಕೂಡ ಇದನ್ನ ಇದು ಮಾಡಿದ್ದಾರೆ, ಪ್ರತಿಷ್ಠಾಪನೆ ಮಾಡಿದರೆ ಒಂದು ವಿಗ್ರಹ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕೂಡ ಇದೆ. ನಾನು ವಿಸಿಟ್ ಕೊಟ್ಟಾಗ ಆ್ಯಕ್ಚುಲಿ ಇದು ಪ್ರತಿ ವರ್ಷ ಫೆಬ್ರವರಿ ತೇರಾಗುತ್ತೆ. ತೇರು ದಿನ ಹೋಗಿರಲ್ಲ, ಬೇರೆ ಬ್ಲಾಗ್